ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯ 23ನೇ ಶ್ಲೋಕ. ಏಪ್ಯಂದ ದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯವಿಧಿಪೂರ್ವಕಂ. ಹೇ ಅರ್ಜುನ, ಕೌಂತೆಯನೇ, ಯಾವ ಇತರ ದೇವತೆಗಳ ಭಕ್ತರು ಕೂಡ ಶ್ರದ್ಧೆಯಿಂದ ನನ್ನನ್ನು ಪೂಜಿಸ್ತಾ ಇರ್ತಾರೆ. ಅವರು ಕೂಡ ಬೇರೆ ದೇವತೆಗಳ ಹೆಸರಿನಲ್ಲಿ ಪೂಜಿಸ್ತಾ ಇರ್ತಾರೆ. ಹಾಗಿದ್ದರೂ ಕೂಡ ಅದು ನನ್ನನ್ನೇ ಅವಿಧಿತವಾಗಿ ಪೂಜೆ ಮಾಡಿದಂತೆಯೇ ಆಗಿರುತ್ತದೆ. ಅವರು ಕೂಡ ನನ್ನ ಮಾರ್ಗದಲ್ಲಿಯೇ ಇರುತ್ತಾರೆ ಎಂದು ಅರ್ಥ. ಸಾಮಾನ್ಯವಾಗಿ ಜನರು ತಮ್ಮ ತಮ್ಮ ಇಷ್ಟವಾಗಿರ್ತಕ್ಕಂಥ ದೇವತೆಗಳನ್ನು ತಮ್ಮ ತಮ್ಮ ಅಭಿಪ್ರಾಯಕ್ಕನುಗುಣವಾಗಿ ನಾಮಕರಣಗಳನ್ನು ಮಾಡಿಕೊಂಡು ಆ ವಿಗ್ರಹಗಳನ್ನು ಇಟ್ಟುಕೊಂಡು ಮತ್ತು ಆ ವಸ್ತುಗಳನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡುವಂಥದ್ದು ರೂಢಿಯಲ್ಲಿದೆ. ಬಹಳ ಜನರು ಸಾಲಿಗ್ರಾಮಗಳನ್ನು ಇಟ್ಟುಕೊಂಡು ಆರಾಧನೆ ಮಾಡ್ತಾರೆ. ಇನ್ನು ಕೆಲವರು ಪ್ರತಿಮೆಗಳನ್ನು ಇಟ್ಟುಕೊಂಡು ಆರಾಧನೆ ಮಾಡ್ತಾರೆ. ಇನ್ನು ಕೆಲವರು ಭಿನ್ನ ಭಿನ್ನವಾಗಿರ್ತಕ್ಕಂಥ ಚಿತ್ರಗಳನ್ನು ಇಟ್ಟುಕೊಂಡು ಆರಾಧನೆ ಮಾಡ್ತಾರೆ. ಇನ್ನು ಕೆಲವರು ಮಾನಸಿಕವಾಗಿ ಆರಾಧನೆಯನ್ನು ಮಾಡ್ತಾರೆ. ಅವೆಲ್ಲ ಆರಾಧನೆಗಳು ಒಂದೇ ಮುಖವಾಗಿ ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅವರು ನಾನಾ ರೀತಿಯಾಗಿರ್ತಕ್ಕಂಥ ಹೆಸರುಗಳನ್ನು ಇಟ್ಟುಕೊಂಡು ನಾನಾ ರೀತಿಯಾಗಿರ್ತಕ್ಕಂಥ ರೂಪಗಳನ್ನು ಮಾಡಿಕೊಂಡು ಆರಾಧನೆ ಮಾಡ್ತಾ ಇರ್ತಾರೆ. ಹಾಗಿದ್ದರೂ ಕೂಡ ಅವರೆಲ್ಲರ ಆರಾಧನೆ ಅದು ಅವಿಧಿತವಾಗಿ, ಅವರು ನಾನೇ ಅಲ್ಲಿದ್ದೇನೆ ಎಂಬ ತಿಳುವಳಿಕೆ ಇಲ್ಲದಲೇ ನನ್ನನ್ನು ಪೂಜಿಸುತ್ತಿರುತ್ತಾರೆ. ಅವರು ತಿಳುವಳಿಕೆ ಇಲ್ಲದೆ ಪೂಜೆ ಮಾಡಿದರು ಕೂಡ, ಅವರು ಆ ದೇವರೆಂದು ತಿಳಿದು ಪೂಜೆ ಮಾಡಿದರು, ನಾನು ಅದು ಅಲ್ಲ ಅಂತ ತಿಳಿದು ಪೂಜೆ ಮಾಡಿದರು. ಹೇಗೆ ತಿಳಿದು ಪೂಜೆ ಮಾಡಿದರೂ ಕೂಡ ಆ ಪೂಜೆಯು ನನಗೆ ಬಂದೇ ಸೇರುತ್ತದೆ. ಆ ಪೂಜೆಯ ಯಜ್ಞದ ಅಧಿದೇವತೆ ನಾನಾಗಿದ್ದೇನೆ ಅರ್ಜುನ. ಅವರು ಏನೆಂದು ತಿಳಿದು ಪೂಜೆ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ನನ್ನಲ್ಲಿಯೇ ಬಂದು ಸೇರುತ್ತದೆ. ಮಾರ್ಗ ಬೇರೆ ಬೇರೆ ಇರಬಹುದು, ಸೇರಬೇಕಾಗಿರ್ತಕ್ಕಂಥ ಏನು ಸ್ಥಳ ಏನಿದೆ ಅದು ಒಂದೇ ಆಗಿದೆ. ಹೇಗೆ ನದಿಗಳು ಕೆಲವೊಂದು ಬೇರೆ ಬೇರೆ ದಾರಿಯಿಂದ ಬರುತ್ತವೆ, ಕೆಲವೊಂದು ಬೆಟ್ಟಗಳಿಂದ ಬರ್ತವ, ಕೆಲವೊಂದು ಸರೋವರಗಳಿಂದ ಬರ್ತವ, ಕೆಲವೊಂದು ಅಡವಿಗಳಿಂದ ಬರ್ತವ. ಹೇಗೆ ಎಲ್ಲಿಂದ ಅವು ಬಂದರೂ ಕೂಡ ಅವೆಲ್ಲವೂ ಬಂದು ನನ್ನನ್ನೇ ಸೇರುವಂಥವುಗಳಾಗಿವೆ. ಕೆಲವು ದೊಡ್ಡ ನದಿಗಳಿರ್ತಾವ, ಕೆಲವು ಸಣ್ಣ ನದಿಗಳಿರ್ತಾವ, ಕೆಲವು ದುರ್ಬಲವಾಗಿರ್ತಾವ, ಕೆಲವು ಪ್ರಬಲವಾಗಿರ್ತಾವ. ಅವು ಕೆಲವು ನಾವು ಬಹಳ ದೂರ ಹೋಗ್ಬೇಕಂತ ಬರ್ತಾವ, ಕೆಲವು ಬಹಳ ದೊಡ್ಡವರಂತ ಹೇಳ್ಕೊಂಡು ಬರ್ತಾವ. ಏನೇ ತಿಳಿದುಕೊಂಡು ಏನೇ ಹೇಳಿಕೊಂಡು ಬಂದರೂ ಕೂಡ ಅವೆಲ್ಲ ಸಮುದ್ರವನ್ನೇ ಹೇಗೆ ಸೇರ್ತಾವೋ ಹಾಗೆ ಇಲ್ಲಿ ಮಾಡ್ತಕ್ಕಂಥ ಭಕ್ತರ ಪೂಜೆ ಏನಿದೆಯಲ್ಲ, ಆ ಪೂಜೆ ಅವರು ಯಾವ ದೇವರ ಹೆಸರನ್ನಾದರೂ ಇಟ್ಕೊಳ್ಳಲಿ, ಯಾವ ದೇವತೆಯ ಹೆಸರನ್ನಾದರೂ ಇಟ್ಟುಕೊಳ್ಳಲಿ, ಯಾವ ಚಿತ್ರವನ್ನಾದರೂ ಇಟ್ಟುಕೊಳ್ಳಲಿ, ಯಾವ ವಿಗ್ರಹವನ್ನಾದರೂ ಇಟ್ಟುಕೊಳ್ಳಲಿ, ಹೇಗೆ ಇಟ್ಟುಕೊಂಡು ಆರಾಧನೆ ಮಾಡಿದರೂ ಕೂಡ ಅದು ಆರಾಧನೆ ನನಗೆ ಬಂದು ಸೇರುತ್ತದೆ ಅರ್ಜುನ ಅನ್ನುವಂಥ ತಾತ್ಪರ್ಯವನ್ನು ಇಲ್ಲಿ ಹೇಳಲಾಗಿದೆ. ಹೇಗೆ ಬಹಳಷ್ಟು ವಿಚಾರಗಳನ್ನು ನೋಡಿದಾಗ ಇಲ್ಲಿ ಭಗವಂತನ ಆರಾಧನೆ ಮಾಡ್ತಕ್ಕಂಥ ಸಂದರ್ಭಗಳು ಅವೆಲ್ಲ ಪರಮಾತ್ಮನಲ್ಲಿ ಬಂದು ಸೇರಿರುವುದು ಕಂಡುಬರುತ್ತದೆ. ಬಹಳ ಜನರು ಹೇಗೆ ಅರ್ಜುನನು ಪಾಶುಪತಾಸ್ತ್ರವನ್ನು ಪಡೆಯಲಿಕ್ಕೆ ಹೋದಾಗ ಆತನು ಯುದ್ಧ ಮಾಡ್ತಿದ್ದ, ಬೇಡರವನ ಕೂಡ ಯುದ್ಧ ಮಾಡ್ತಿದ್ದ. ಆ ಯುದ್ಧ ಮಾಡಬೇಕಾದಾಗ ಆ ಎಲ್ಲ ಅಸ್ತ್ರಶಸ್ತ್ರಗಳು ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಡೀತಾ ಇರೋದರಿಂದ ಅವೆಲ್ಲವೂ ಭಗವಂತನ ಸಾನ್ನಿಧ್ಯವನ್ನು ಹೊಂದಿದ್ದವು. ಅವನು ಬೇಡರವನೆಂದು ತಿಳಿದುಕೊಂಡು ಯುದ್ಧ ಮಾಡಿದರೂ ಕೂಡ ಅವು ಭಗವಂತನ ಸ್ವರೂಪಕ್ಕೆ ಹೋಗಿ ಮುಟ್ಟಿದ್ದವು. ಹಾಗೆ ಅವೆಲ್ಲವೂ ಮಾಡ್ತಕ್ಕಂಥ ಆರಾಧನೆಗಳು ಪೂಜೆಗಳೆಲ್ಲ ಭಗವಂತನಿಗೆ ಹೋಗಿ ಸೇರುತ್ತವೆ. ಆದ್ದರಿಂದ ತಿಳುವಳಿಕೆಯ ಗುಣಮಟ್ಟ ಕಡಿಮೆಯಾಗಿದ್ದರೂ ಕೂಡ ಅದು ನನ್ನಲ್ಲಿ ಬಂದು ಸೇರುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಂಥ ಜನರಿಗೂ ಕೂಡ ನಾನು ಆಶ್ರಯವನ್ನು ಕೊಡುತ್ತೇನೆ. ಇವರು ಕೂಡ ನನ್ನಲ್ಲೇ ಬಂದು ಸೇರುತ್ತಾರೆ, ಇವರು ಕೂಡ ನನ್ನ ಭಕ್ತರೇ ಆಗಿದ್ದಾರೆ, ಅವರಿಗೂ ಕೂಡ ನಷ್ಟ ಇಲ್ಲ ಅರ್ಜುನ, ಅವರಿಗೂ ಕೂಡ ಸದ್ಗತಿ ಇರುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.